ವೈದಿಕ ಪರಂಪರೆಯ ಇಡೀ ವೇದಾಂತವನ್ನು ಎಲ್ಲರಿಗೂ ತಿಳಿಯುವಂತೆ ಹೇಳಲು 13ನೇ ಶತಮಾನದಲ್ಲಿ ಅವತರಿಸಿದವರೇ ಶ್ರೀ ಮಧ್ವಾಚಾರ್ಯರು. ದ್ವೈತ ತತ್ವಗಳನ್ನು ಅವುಗಳ ನಿರಂತರ ಪ್ರಚಾರಕ್ಕಾಗಿ ವ್ಯವಸ್ಥೆಗೊಳಿಸಿದ ತಾಣಗಳೇ ಮಠಗಳಾದವು. ಶ್ರೀ ಪದ್ಮನಾಭ, ನರಹರಿ, ಮಾಧವ, ಅಕ್ಷೋಭ್ಯ ಮುಂತಾದ ಯತಿಗಳ ತತ್ವ ಪ್ರಚಾರದ ತಾಣವಾಗಿದ್ದ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬರುವ 13ನೆಯ ಯತಿವರ್ಯರೇ ಶ್ರೀ ರಘೋತ್ತಮ ತೀರ್ಥರು. ಇವರ ಜೀವಿತಾವಧಿ ಸುಮಾರು 55 ವರ್ಷ. ಬಾಲ ಸನ್ಯಾಸಿಯಾಗಿ ಸುಮಾರು 40 ವರ್ಷ ಸರ್ವಜ್ಞ ಪೀಠವನ್ನು ಅಲಂಕರಿಸಿ ಕ್ರಿಸ್ತಶಕ 1595ರಲ್ಲಿ ಮನ್ಮಥನಾಮ ಸಂವತ್ಸರದ ಪುಷ್ಯ ಶುದ್ಧ ಏಕಾದಶಿಯಂದು ದಕ್ಷಿಣ ಪಿನಾಕಿನಿ ನದಿಯ ತೀರದ ತಿರುಕ್ಕೊಯ್ಲೂರಿನಲ್ಲಿ ಬೃಂದಾವನಸ್ಥರಾದರು. ತಿರುಕ್ಕೊಯ್ಲೂರು ದಕ್ಷಿಣ ಭಾರತದ ವೈಷ್ಣವ ಪುಣ್ಯಕ್ಷೇತ್ರಗಳಲ್ಲೊಂದು. ಮಣಂಪುಂಡಿ ಎಂಬ ಪ್ರಾಚೀನ ಹೆಸರಿನಿಂದಲೂ ಗುರುತಿಸಲ್ಪಡುವ ಈ ಪುಣ್ಯಸ್ಥಳ ತಮಿಳುನಾಡಿನ ತಿರುವಣ್ಣಾಮಲೈದಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಬೆಂಗಳೂರು ಕಡಲೂರು ಮಾರ್ಗದಲ್ಲಿದೆ. ಶ್ರೀ ಮಹಾವಿಷ್ಣುವು ತ್ರಿವಿಕ್ರಮಾವತಾರವನ್ನು ತೋರಿ ಬಲಿಚಕ್ರವರ್ತಿಯನ್ನು ದಮನ ಮಾಡಿದ ಸ್ಥಳ ಎಂದು ಪುರಾಣ ಪ್ರಸಿದ್ಧಿಯನ್ನು ಪಡೆದಿದೆ. ಸಂಚಾರ ಕ್ರಮೇಣ ಈ ಕ್ಷೇತ್ರಕ್ಕೆ ಆಗಮಿಸಿದ ಶ್ರೀ ರಘೋತ್ತಮ ತೀರ್ಥರು ದೈವ ಪ್ರೇರಣೆಯಂತೆ ಅಲ್ಲಿಯೇ ನೆಲೆಸಿ ಕೊನೆಗೆ ತಮ್ಮ ಶಿಷ್ಯ ಶ್ರೀ ವೇದವ್ಯಾಸ ತೀರ್ಥರಿಗೆ ಪೀಠವನ್ನು ಒಪ್ಪಿಸಿ ಅಲ್ಲಿಯೇ ಬೃಂದಾವನಸ್ಥರಾದರು. ಸುಂದರ ಶಾಂತವಾಗಿ ಹರಿಯುವ ಪಿನಾಕಿನಿ ನದಿಯ ತೀರದಲ್ಲಿರುವ ಶ್ರೀಗಳ ವೃಂದಾವನ ದರ್ಶನಕ್ಕೆ ವೈಷ್ಣವರು ದೇಶದ ಮೂಲೆ ಮೂಲೆಯಿಂದ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶಗಳಿಂದ ಬರುವರು. ಭಕ್ತರು ದಕ್ಷಿಣ ಪಿನಾಕಿನಿಯಲ್ಲಿ ಮಿಂದು ಗೋಪೀಚಂದನ ನಾಮಗಳನ್ನು ಧರಿಸಿ ಶ್ರೀಗಳ ಸ್ತೋತ್ರ ಪಠಿಸುತ್ತಾ ಬೃಂದಾವನ ಪ್ರದಕ್ಷಿಣೆ ಹಾಕಿ ಪಾವನರಾಗುವರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಥ ಶ್ರೀ ರಘುತ್ತಮ ಸ್ತೋತ್ರ ಪ್ರಾರಂಭ. ಗಂಭೀರಾಶಯ ಕುಂಭ ಸಂವೃತ ವಚಃ ಸಂದರ್ಭ ಗರ್ಭೋಲ್ಲಸತ್ ಟೀಕಾಭಾವ ವಿಬೋಧನಾಯ ಜಗತಾಂ ಯಸ್ಯಾವತಾರೋ ಜನಿ ತತ್ತಾದೃಕ್ಷ್ಯ ದುರಂತ ಸಂತತ ತಪಃ ಸಂತಾನ ಸಂತೋಷಿತ ಶ್ರೀಕಾಂತಂ ಸುಗುಣಂ ರಘುತ್ತಮ ಗುರುಂ ವಂದೇ ಪರಂ ದೇಶಿಕಂ. ಸಚ್ಚಾಸ್ತ್ರಾಮಲ ಭಾವಬೋಧ ಕಿರಣೈಃ ಸಂವರ್ಧಯನ್ಮತ್ವಸತ್ ಸಿದ್ಧಾಂತಬ್ಧಿಮನಂತ ಶಿಷ್ಯ ಕುಮದೋ ವಾತಂ ವಿಕಾಸನ್ನಯನ್ ಉದ್ಭೂತೋ ರಘುವರ್ಯ ತೀರ್ಥಜಲದೆ ತಾಪತ್ರಯಂ ಸ್ತ್ರಾಸಯನ್ ಯಸ್ತಂ ನೌಮಿ ರಘುತ್ತಮಾಖ್ಯಶಶಿನಂ ಶ್ರೀವಿಷ್ಣುಪಾದಾಶ್ರಯಂ. ಉದ್ಯನ್ಮಾರ್ತಂಡ ಸಂಕಾಶ ದಂಡಮಾಲಾಕಮಂಡಲೂನ್ ಧರಂ ಕೌಪೀನ ಸೂತ್ರಂಚ ಸೀತಾರಾಘವಮಾನಸಂ ಶ್ರೀನಿವಾಸೇನ ವಂದ್ಯಾಂಗ್ರಿಂ ತುಳಸೀದಾಮಭೂಷಣಂ ಧ್ಯಾಯೇತ್ ರಘುತ್ತಮ ಗುರುಂ ಸರ್ವಸೌಖ್ಯಪ್ರದಂ ನೃಣಾಂ. ರಘುತ್ತಮ ಗುರುಂ ನೌಮಿ ಶಾಂತ್ಯಾದಿಗುಣಮಂಡಿತಂ ರಘುತ್ತಮ ಪದದ್ವಂದ್ವ ಕಂಜಭೃಂಗಾಯಿತಾಂತರಂ. ದೈಹಿಕ ಮಾನಸಿಕ ಬಾಧೆಗಳ ಪರಿಹಾರ್ಥ ಹರಕೆ ಹೊತ್ತ ಭಕ್ತರು ಮಾಡುವ ದಿಂಡಿ ನಮಸ್ಕಾರ, ಉರುಳು ಸೇವೆ ಇತ್ಯಾದಿ ಕಾಣಲು ಸಿಗುವ ಸಾಮಾನ್ಯ ದೃಶ್ಯ. ರಘುತ್ತಮ ಗುರುನ್ ವಂದೇ ರಘುತ್ತಮ ಪದಾರ್ಚಕಂ ಗಾಂಭೀರ್ಯೇಣರ್ಥಬಾಹುಲ್ಯ ಟೀಕಾ ತಾತ್ಪರ್ಯಬೋಧಕಂ ಭವಭಾಜಂ ಭಾವಜಾದಿ ಪರಿಭಾವಪರಾಯಣಂ ಸನ್ಯಾಯ ವಿವೃತೇಷ್ಟೀಕಾ ಶೇಷಸಂಪೂರ್ಣಕಾರಿಣಂ ಟೀಕಾಂ ದೃಷ್ಟ್ವಾ ಪೀಠಿಕಾನಾಂ ನಿಚಯಂತ್ಯ ಚಕಾರಯಃ ಪ್ರಮೇಯಮಣಿಮಾಲಾನಾಂ ಸ್ಥಾಪನಾಯ ಮಹಾಮತಿಃ ಯಃ ಶಿಷ್ಯ ಶಿಷ್ಯ ಶಿಷ್ಯಾದ್ಯಾಃ ಟಿಪ್ಪಣ್ಯಾಚಾರ್ಯ ಸಮುದ್ನಿತಾಃ ತಮಲಂ ಭವಬೋಧಾರ್ಯಂ ಭೂಯೋ ಭೂಯೋ ರಮಾಮ್ಯಹಂ. ಚುಕೇನ ಶಾಂತ್ಯಾದಿಷು ವಾङ्ಮಯೇಷು ವ್ಯಾಸೇನ ಧೈರ್ಯಂ ಬುಧಿರೋಪಮೇಯಂ ಮನೋಜದಿತ್ಯಂ ಮನಸಂ ಹಿ ಪತ್ಯ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ. ರಾಮ ರಾಮ ತವ ಪಾದ ಪಂಕಜಂ ಚಿಂತಯಾಮಿ ಭವಬಂಧ ಮುಕ್ತಯೇ ವಂದಿತಂ ಸುರನರೇಂದ್ರ ಮೂಲಿಭಿರ್ಧ್ಯಯತೆ ಮನಸಿ ಯೋಗಿಭಿಃ ಸದಾ. ಪಿನಾಕಿನೀ ರಸಂ ಜುಷ್ಟ ಯಶೇವಾಸ ಮನೋರಮಂ ಪಿನಾಕಿ ಪೂಜ್ಯ ಶ್ರೀಮಧ್ವ ಶಾಸ್ತ್ರವರ್ಧಿನಿ ಶಾಕರಾನ್ ಪಂಚಕೈರಭಾವಬೋಧಾಖ್ಯೈ ಗ್ರಂಥೈ ಪಂಚಲಸನ್ಮುಖೈಃ ತತ್ವವಿಜ್ಞಾಪಕೈಃ ಸ್ವಾನಾಂ ಉಪಮೇಯಂ ಪಿನಾಕಿನ ಗಾಂಭೀರ್ಯೇ ಸರ್ವಗುರುವಾದಿ ಗಿರಿಪಕ್ಷವಿದಾರಣೆ ವಿಷಯೇಷು ವಿರಾಗಿತ್ವೇ ಚೋಪಮೇಯಂ ಪಿನಾಕಿನ
धरणे भगवन्मूर्ते भरणे भक्तिसन्तते विना विना चोपमेयं मेयं तत्त्वः प्रकाशने गुरुत्वेऽखिललोकानां प्रदानेऽभीष्टसन्ततेः शिष्येभ्यस्तत्त्वविज्ञान प्रदाने परमं गुरुं सदाररमपादाब्ज सदारतिसुधाकरं सदारिभिजने विष्णु गदारिसदृशं सदा रघुनाथाङ्घ्रिसद्भक्तौ रघुनाथानुजायितं रघुनाथार्यपाणित्थ रघुवरीयकरोदितं वीरेशार्चितपादाब्जं वीरेशाङ्गब्जपूजकं रघुत्तमगुरून् वन्दे रघुत्तमपदार्चकं रघुत्तमगुरुस्तोत्र षष्टकं यः पठेन्नरः रघुत्तमप्रसादाच्च स सर्वाभीष्टभाग् भवेत्. ಆರಾಧನೆಯ ದಿನ ಹೊರತುಪಡಿಸಿ ಬೃಂದಾವನಕ್ಕೆ ನಿತ್ಯ ಅಲಂಕರಿಸುವ ಪದ್ಧತಿ ಇಲ್ಲಿ ಇಲ್ಲ. ಇಲ್ಲಿಯ ಪೂಜಾಕ್ರಮವು ವಿಶಿಷ್ಟವಾದುದು. ಒದ್ದೆ ಶಾಟಿಯನ್ನು ಬೃಂದಾವನಕ್ಕೆ ಉಡಿಸಿ ಅದು ಒಣಗುವ ಮುನ್ನವೇ ಪೂಜೆ ಹಸ್ತೋದಕಗಳೆಲ್ಲವನ್ನೂ ಪೂರೈಸಿ ಆ ಶಾಟಿಯನ್ನು ವಿಸರ್ಜಿಸುವುದು ಇಲ್ಲಿಯ ಪದ್ಧತಿ. ಯತ್ಬೃಂದಾವನ ಪೂರ್ವತಃ ಫಲವತಿ ಧಾತ್ರೀ ಜಗತ್ಪವನಿ ಯಮ್ಯಾಯಂ ತು ಪಿನಾಕಿನಿ ಚಲದರೋ ಮೂರ್ತಿತ್ರಯಾಧಿಷ್ಠಿತಃ ವರಣ್ಯಾಂ ದಿಶಿ ವಮತಃ ಪ್ರತಿಕೃತೌ ಛಾಯಾಕೃತಾ ತಿಂತ್ರಿಣೀ ತದ್ಬೃಂದಾವನ ಮಧ್ಯಗೋ ಗುರುವರೋ ಭೂಯಾತ್ ಸನಃ ಶ್ರೇಯಸೇ ಪ್ರಣಮತ್ಕಮಧೇನುಂಚ ಭಜತ್ ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ